ಶಿರಾನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಡಿಎಂ ಗೌಡರವರ ನೇತೃತ್ವದಲ್ಲಿ ಪಾವಗಡ ತಾಲೂಕಿನ ಅರಸೀಕೆರೆ ವಾಸಿ 46 ವರ್ಷದ ಮಹಿಳೆಯ ಗರ್ಭಕೋಶದಲ್ಲಿದ್ದ ಸುಮಾರು 4 ಕೆಜಿ 900 ಗ್ರಾಂ ತೂಕದ ಗಡ್ಡೆಯನ್ನು ಹೊರತೆಗೆದು ಯಶಸ್ವಿ ಚಿಕಿತ್ಸೆ ನಡೆಸಿರುತ್ತಾರೆ. ಪಾವಗಡ ತಾಲೂಕು ಅರಸೀಕೆರೆ ಗ್ರಾಮದಿಂದ 48 ವರ್ಷದ ಮಹಿಳೆಯೊಬ್ಬರು ಶಿರಾನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದಿದ್ದರು ಚಿಕಿತ್ಸೆಗಾಗಿ. ಅವರಿಗೆ ಹೊಟ್ಟೆನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗೆಡ್ಡೆ ಟೈಪ್ ಬೆಳವಣಿಗೆ ಆಗ್ತಿದೆ ಕಳೆದ 3-4 ವರ್ಷದಿಂದ. ಅದು ಏನು ಅಂತ ಗೊತ್ತಿಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ನನಗೆ ಒಂದು ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ಬಂದಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪರೀಕ್ಷೆ ಎಲ್ಲ ಮಾಡಿ ನೋಡಿದಾಗ ಅವರ ಗರ್ಭಕೋಶದಲ್ಲಿ ದೊಡ್ಡದಾದ ಒಂದು ಫೈಬ್ರಾಯ್ಡ್ ಗೆಡ್ಡೆ ಬೆಳೆದಿರ್ತಕ್ಕಂಥದ್ದು ಗೊತ್ತಾಯಿತು. ಅದು ಒಬ್ಬ ಗರ್ಭಿಣಿ ಮಹಿಳೆ, ತುಂಬ ಗರ್ಭಿಣಿ ಮಹಿಳೆ ಎಷ್ಟು ಗಾತ್ರ ಇರುತ್ತೋ ಆ ಗಾತ್ರದ ಫೈಬ್ರಾಯ್ಡ್ ಗಡ್ಡೆ ಇರೋದನ್ನ ಪರೀಕ್ಷೆ ಮೂಲಕ ನಾವು ಪತ್ತೆ ಹಚ್ಚಿದ್ವಿ. ಅದನ್ನು ನಂತರ ಅದು ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ಈ ದಿವಸ ನಾವು ಅದನ್ನು ಹೊರತೆಗೆದಿದ್ದೀವಿ. ಶಸ್ತ್ರಚಿಕಿತ್ಸೆಯಲ್ಲಿ ಅದನ್ನು ನಾವು ಎಪಿಡ್ಯೂರಲ್ ಅನಸ್ಥೀಷಿಯಾದಲ್ಲಿ ಈ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ವಿ. ಮಾಮೂಲಿ ಸ್ಪೈನಲ್ ಅನಸ್ಥೀಷಿಯಾಕ್ಕಿಂತ ಎಪಿಡ್ಯೂರಲ್ ಅನಸ್ಥೀಷಿಯಾ ಅತ್ಯಂತ ಅವಶ್ಯಕತೆ ಇತ್ತು. ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂಥ ಒಂದು ಆಧುನಿಕ ಚಿಕಿತ್ಸಾ ಸೌಲಭ್ಯ ಮತ್ತು ಉನ್ನತ ಮಟ್ಟದ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯ ದೊರಕಿರ್ತಕ್ಕಂಥದ್ದು ನಮಗೆ ಎಲ್ಲ ಒಂದು ಕಡೆ ನಮಗೆ ಆ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಸಂತೋಷ ಆಗ್ತಾಯಿದೆ. ಮತ್ತು ಅದು ತೂಕವನ್ನು ನೋಡಿದಾಗ ಸುಮಾರು 5 ಕೆಜಿ ಸುಮಾರು ಫೈಬ್ರಾಯ್ಡ್ ಗಡ್ಡೆ ಇದ್ದಿದ್ದು ಕಂಡು ಬಂತು. ಅದನ್ನು ಈ ದಿವಸ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಹೊರತೆಗೆದಿದ್ದೀವಿ. ಅವರು ರೋಗಿ ಸಹಿತ ಚೇತರಿಸಿಕೊಂಡು ಗುಣಮುಖರಾಗ್ತಿದ್ದಾರೆ, ಆರೋಗ್ಯವಾಗಿದ್ದಾರೆ, ಆರೋಗ್ಯ ಸ್ಥಿತಿ ಸ್ಥಿರವಾಗಿ. ಪಾವಗಡ ತಾಲೂಕು ಅರಸೀಕೆರೆ ಗ್ರಾಮದಿಂದ ನಾವು ಶಿರಾ ಸರ್ಕಾರಿ ಹಾಸ್ಪಿಟ್ಲಿಗೆ ನಮ್ಮ ಮಹಿಳೆಯನ್ನು, ನಮ್ಮ ನಾದಿನಿಯನ್ನು ಕರ್ಕೊಂಡು ಬಂದಿದ್ವಿ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಒಬ್ಬ ನುರಿತವಾದ ವೈದ್ಯರಿಂದ ಶಸ್ತ್ರಚಿಕಿತ್ಸೆ ಮಾಡಿ ನನ್ನ ನಾದಿನಿಯ ಹೊಟ್ಟೆ ಒಳಗಿರ್ತಕ್ಕಂಥ ಡಿ.ಎಂ. ಗೌಡರು ಅಂತ ಡಾಕ್ಟ್ರ್ ಹೆಸರು, ಅವರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಹೊರತೆಗೆದಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದ.